ಕುಕ್ಕೆ ಸುಬ್ರಹ್ಮಣ್ಯ. ಈ ಸ್ಥಳವನ್ನ ಕಾಣದ ಕನ್ನಡಿಗರೇ ಇಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನಲ್ಲಿ ಬರುವ ಈ ಸ್ಥಳ ಪ್ರಪಂಚದ ಮೂಲೆ ಮೂಲೆಯಲ್ಲೂ ಕೋಟ್ಯಾಂತರ ಭಕ್ತಾದಿಗಳನ್ನು ಹೊಂದಿದೆ. ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯ ಅತ್ಯಂತ ಶಕ್ತಿಶಾಲಿಯಾದ ದೇವಾಲಯಗಳಲ್ಲಿ ಪ್ರಮುಖ ಸ್ಥಾನವನ್ನು ಪಡೆದಿದೆ. ಸ್ಕಂದ ಪುರಾಣದ ಪ್ರಕಾರ ಕುಮಾರಧಾರ ನದಿಯಲ್ಲಿ ಸ್ನಾನವನ್ನ ಮಾಡಿ ಸುಬ್ರಹ್ಮಣ್ಯ ದೇವರ ದರ್ಶನ ಪಡೆಯೋದ್ರಿಂದ ಚರ್ಮ ರೋಗ ಇತ್ಯಾದಿ ಕಾಯಿಲೆಗಳು ನಿವಾರಣೆ ಆಗುತ್ತಂತೆ. ಸುಬ್ರಹ್ಮಣ್ಯ ಸ್ವಾಮಿಯ ಈ ಕ್ಷೇತ್ರವು ಹಲವು ರಹಸ್ಯಗಳಿಂದ ತುಂಬಿದೆ ಅಂತಾನೆ ಹೇಳ್ಬೋದು. ಅನೇಕರಿಗೆ ತಿಳಿಯದ ಅದೆಷ್ಟೋ ರಹಸ್ಯಗಳು ಇಲ್ಲಿವೆ. ಇವತ್ತಿನ ವಿಡಿಯೋದಲ್ಲಿ ನಾವು ಈ ದೇವಾಲಯದ ಕೆಲವೊಂದು ರಹಸ್ಯಗಳ ಬಗ್ಗೆ ತಿಳ್ಕೊಳ್ಳೋಣ. ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯದ ಗೋಪುರದ ಮುಖಾಂತರ ಒಳ ಪ್ರವೇಶಿಸಿದ್ರೆ ಅಲ್ಲಿಯೇ ಸಂಪುಟ ನರಸಿಂಹ ದೇವರ ಆಲಯ ಕಾಣಿಸುತ್ತೆ. ಈ ದೇವಾಲಯದಲ್ಲಿ ಅಭೇದ್ಯ ನರಸಿಂಹ ದೇವರ ಪೆಟ್ಟಿಗೆ ಇರೋದು. ಸುಮಾರು 100 ವರ್ಷ ಪುರಾತನವಾದ ಈ ಪೆಟ್ಟಿಗೆಯಲ್ಲಿ ನರಸಿಂಹ ದೇವರ ಶಕ್ತಿಯನ್ನ ಅಡಗಿಸಲಾಗಿದೆ ಅಂತ ಹೇಳಲಾಗುತ್ತೆ. ಈ ಪೆಟ್ಟಿಗೆಯನ್ನ ಅಲ್ಲಿ ಮಾಧವಾಚಾರ್ಯರು ಸ್ಥಾಪಿಸ್ತಾರೆ. ಸ್ಥಾಪಿಸಿದ ನಂತರ ಮಾಧವಾಚಾರ್ಯರು ಈ ಪೆಟ್ಟಿಗೆಯನ್ನ ಯಾರು ಮುಟ್ಬಾರ್ದು, ದೂರದಿಂದಲೇ ಪೂಜಿಸಬೇಕು ಅಂತ ಹೇಳಿ ಹೋಗ್ತಾರೆ. ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ನೆಲೆ ನಿಂತಿದ್ದಾರೆ. ಈ ದೇವಾಲಯದ ಒಳಗೆ ಯಾರಿಗೂ ಪ್ರವೇಶವಿಲ್ಲ. ಭಕ್ತಾದಿಗಳು ದೂರದಲ್ಲೇ ನಿಂತು ಸ್ವಾಮಿಯ ದರ್ಶನ ಪಡೆಯಬೇಕು. ಮೂಲ ವಿಗ್ರಹವನ್ನ ನೀವು ಗಮನಿಸಿದ್ದೀರಾ? ಶಿವಲಿಂಗದ ಮೇಲೆ ಆದಿಶೇಷನಿದ್ದಾನೆ, ಅವನ ಮೇಲೆ ವಾಸುಕಿ, ವಾಸುಕಿಯ ಮೇಲೆ ಸುಬ್ರಹ್ಮಣ್ಯ ಸ್ವಾಮಿ ಇದ್ದಾರೆ. ಈ ವಿಗ್ರಹ ಗುಹೆಯ ಒಳಗಿರುವಂತಿದೆ. ಈಗಲೂ ಆ ಗುಹೆಯಲ್ಲಿ ವಾಸುಕಿ ವಿಷದ ಗಾಳಿಯನ್ನ ಉಸಿರಾಡ್ತಿರ್ತಾರಂತೆ. ಆ ಗುಹೆಯ ಪೂರ್ತಿ ವಾಸುಕಿಯ ವಿಷದ ಗಾಳಿ ತುಂಬಿದೆಯಂತೆ. ಈ ಗಾಳಿಯನ್ನ ಜನಸಾಮಾನ್ಯರು ತಡೆಯಕೊಳ್ಳಕ್ಕಾಗಲ್ಲ ಅಂತ, ಅನಾರೋಗ್ಯದ ಪರಿಸ್ಥಿತಿಗೆ ತುತ್ತಾಗ್ತಾರೆ ಅಂತ ಗರ್ಭಗುಡಿಯ ಒಳಗೆ ಯಾರಿಗೂ ಪ್ರವೇಶವಿಲ್ಲ. ಈ ವಿಷಗಾಳಿಯನ್ನ ಕಮ್ಮಿ ಮಾಡೋಕಂತಾನೆ ಹೊರಗಡೆ ಬೆಳ್ಳಿಯ ಗರುಡ ಸ್ತಂಭವನ್ನ ಸ್ಥಾಪಿಸಲಾಗಿದೆ. ಹಾಗಾಗಿ ಭಕ್ತಾದಿಗಳು ಗರುಡ ಸ್ತಂಭದ ಅಕ್ಕಪಕ್ಕ ನಿಂತು ಸ್ವಾಮಿಯ ದರ್ಶನ ಪಡಿತಾರೆ. ಇನ್ನ ಆದಿ ಸುಬ್ರಹ್ಮಣ್ಯ ದೇವಾಲಯ ದೇವಸ್ಥಾನದ ಹಿಂಭಾಗದಲ್ಲಿ ಈ ದೇವಾಲಯ ಬರುತ್ತೆ. ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯಕ್ಕೆ ಭೇಟಿ ನೀಡುವ ಪ್ರತಿಯೊಬ್ಬ ಭಕ್ತನು ಆದಿ ಸುಬ್ರಹ್ಮಣ್ಯ ದೇವಾಲಯಕ್ಕೆ ಭೇಟಿ ನೀಡಲೇಬೇಕು. ಇಲ್ಲವಾದರೆ ಸ್ವಾಮಿಯ ದರ್ಶನ ಫಲ ಸಿಗೋದಿಲ್ಲ ಎಂಬ ನಂಬಿಕೆ ಇದೆ. ಆದಿ ಸುಬ್ರಹ್ಮಣ್ಯ ದೇವಾಲಯದ ಬಗ್ಗೆ ಹೇಳೋದಕ್ಕೆ ತುಂಬಾ ವಿಷಯವಿದೆ. ಹಾಗಾಗಿ ಅದರ ಬಗ್ಗೆ ಪ್ರತ್ಯೇಕ ವಿಡಿಯೋ ಮಾಡ್ತೀವಿ. ಬಿಲದ್ವಾರ. ಆದಿ ಸುಬ್ರಹ್ಮಣ್ಯ ದೇವಾಲಯದಿಂದ ಎಡಕ್ಕೆ ಹೊರಟ್ರೆ ಅಲ್ಲೊಂದು ಬಿಲದ್ವಾರ ಕಾಣುತ್ತೆ. ಅಲ್ಲೇ 2 ಗುಹೆಗಳಿವೆ. ಒಂದು ಗುಹೆ ಒಳಗೆ ಎಲ್ಲರೂ ಹೋಗ್ಬೋದು, ಇನ್ನೊಂದು ಗುಹೆಯ ಒಳಗೆ ಯಾರು ಹೋಗೋಕೆ ಆಗೋದಿಲ್ಲ. ಈ 2ನೇ ಗುಹೆಯ ಒಳಗೇನೆ ವಾಸುಕಿ ಸುಬ್ರಹ್ಮಣ್ಯ ಸ್ವಾಮಿಗಾಗಿ ತಪಸ್ಸು ಮಾಡಿದ್ದು ಅಂತ ಹೇಳಲಾಗುತ್ತೆ. ಇನ್ನು ಕುಮಾರಧಾರ ನದಿ, ಗಂಗೆಯಷ್ಟೇ ಪವಿತ್ರ ಹಾಗೂ ಪಾವನ ಈ ಕುಮಾರಧಾರ ನದಿ. ಈ ಪುಣ್ಯ ನದಿಯಲ್ಲಿ ಸ್ನಾನ ಮಾಡೋದ್ರಿಂದ ಚರ್ಮ ರೋಗಗಳು ಹಾಗೂ ಯಾವುದೇ ಕಾಯಿಲೆ ಇದ್ರೂ ವಾಸಿಯಾಗುತ್ತಂತೆ. ಶಿವನ ಮಗ ಕುಮಾರಸ್ವಾಮಿ ತಾರಕಾಸುರ, ಸುರಪದ್ಮ ಇತ್ಯಾದಿ ಅಸುರರನ್ನ ಕೊಂದ ಬಳಿಕ ತಮ್ಮ ಆಯುಧಕ್ಕೆ ಅಂಟಿದ ರಕ್ತವನ್ನ ಈ ಕುಮಾರಧಾರ ನದಿಯಲ್ಲಿ ತೊಳಿತಾರೆ. ಹಾಗಾಗಿ ಈ ನದಿಗೆ ಕುಮಾರಧಾರ ಎಂಬ ಹೆಸರು ಬರುತ್ತೆ. ಇನ್ನ ಈ ಕ್ಷೇತ್ರದಲ್ಲಿ ಬೃಂದಾವನ ಎಂಬ ಜಾಗ ಕೂಡ ಇದೆ. ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಇಲ್ಲಿಯವರೆಗೂ 40 ಜನ ಮಠಾಧಿಪತಿಗಳು ಆಗಿದ್ದಾರೆ. ಹಿಂದಿನ ಮಠಾಧಿಪತಿಗಳಲ್ಲಿ ಕೆಲವರ ಪಾರ್ಥಿವ ಶರೀರವನ್ನ ಈ ಬೃಂದಾವನದಲ್ಲಿ ಇರಿಸಲಾಗಿದೆ. ಸರ್ಪ ಸಂಸ್ಕಾರ. ಆದಿ ಸುಬ್ರಹ್ಮಣ್ಯ ದೇವಾಲಯದ ಬಳಿಯೇ ಸರ್ಪ ಸಂಸ್ಕಾರ ಎಂಬ ಜಾಗವಿದೆ. ಯಾವುದೇ ರೀತಿಯ ಸರ್ಪದೋಷವಿದ್ರೂ ಇಲ್ಲಿಗೆ ಬಂದು ಸರ್ಪ ಸಂಸ್ಕಾರ ಮಾಡೋದ್ರಿಂದ ನಿವಾರಣೆ ಆಗುತ್ತೆ ಎಂಬ ನಂಬಿಕೆ ಇದೆ. ಸೆಲೆಬ್ರಿಟಿಗಳಾದ ಸಚಿನ್ ತೆಂಡೂಲ್ಕರ್, ಅಮಿತಾಬ್ ಬಚ್ಚನ್, ಶಿಲ್ಪಾ ಶೆಟ್ಟಿ, ವೆಂಕಟೇಶ್ ಪ್ರಸಾದ್, ಶ್ರೀನಾಥ್ ಇತ್ಯಾದಿ ತಾರೆಗಳು ಈ ಕ್ಷೇತ್ರದಲ್ಲಿ ಸರ್ಪ ಸಂಸ್ಕಾರ ಮಾಡಿಸಿದ್ದಾರೆ. ಇನ್ನ ಬ್ರಹ್ಮರಥ. ದೇವಾಲಯದ ಗೋಪುರದ ಬಳಿಯೇ 2 ರಥಗಳಿವೆ. ಅದರಲ್ಲಿ ದೊಡ್ಡ ರಥವನ್ನ ಬ್ರಹ್ಮರಥ ಹಾಗೂ ಚಿಕ್ಕ ರಥವನ್ನ ಪಂಚಮಿ ರಥ ಎಂದು ಕರೀತಾರೆ. ಸುಬ್ರಹ್ಮಣ್ಯ ಷಷ್ಠಿಯ ದಿನ ಬ್ರಹ್ಮರಥದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಮೂರ್ತಿಯನ್ನ ಅತ್ಯಂತ ವಿಜೃಂಭಣೆಯಿಂದ ಮೆರವಣಿಗೆ ಮಾಡಲಾಗುತ್ತೆ. ಈ ಮೆರವಣಿಗೆಯ ಸಂದರ್ಭದಲ್ಲೇ ಒಂದು ಗರುಡ ಪಕ್ಷಿಯು ಆಕಾಶದಲ್ಲಿ ಬಂದು ರಥಕ್ಕೆ ಪ್ರದಕ್ಷಿಣೆ ಹಾಕಿ ಹೋಗುತ್ತದೆ. ಇದು ಸಾಕ್ಷಾತ್ ಗರುಡನೇ ಎಂದು ನಂಬಲಾಗಿದೆ. ಈ ಒಂದು ದಿನ ಬಿಟ್ರೆ ಬೇರೆ ಯಾವ ದಿನಾನೂ ಗರುಡ ಕಾಣಿಸಿಕೊಳ್ಳೋದಿಲ್ವಂತೆ.
ಸಿದ್ಧ ಪರ್ವತ. ದೇವಾಲಯದ ಹಿಂದೆಯೇ ಕುಮಾರ ಪರ್ವತವೆಂಬ ದೊಡ್ಡ ಬೆಟ್ಟವಿದೆ. ಟ್ರೆಕ್ಕಿಂಗ್ ಮಾಡೋರಿಗೆ ಈ ಬೆಟ್ಟ ಬೆಸ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. 18 ಕಿಲೋಮೀಟರ್ ಉದ್ದವಿರುವ ಈ ಬೆಟ್ಟ ಸಮುದ್ರ ಮಟ್ಟದಿಂದ 4000 ಅಡಿಗಳಷ್ಟು ಮೇಲಿದೆ. ಇಲ್ಲಿ ಪ್ರಾಕೃತಿಕ ಸೌಂದರ್ಯದ ಜೊತೆ ಆಧ್ಯಾತ್ಮಿಕ ಸಿರಿ ಕೂಡ ಇದೆ. ಈ ಪರ್ವತ ಒಟ್ಟು 3 ಹಂತದಲ್ಲಿದೆ. ಮೊದಲನೇದು ಶೇಷ ಪರ್ವತ, ಇದು ಆದಿಶೇಷನನ್ನ ಪ್ರತಿನಿಧಿಸುತ್ತದೆ. ಎರಡನೇದು ಕುಮಾರ ಪರ್ವತ, ಇಲ್ಲಿವರೆಗೂ ಅಷ್ಟೇ ಟ್ರೆಕ್ಕಿಂಗ್ ಮಾಡೋದಕ್ಕೆ ಸಾಧ್ಯ. ಇದಾದ ಮೇಲೆ ಸಿಗುವ ಸಿದ್ಧ ಪರ್ವತಕ್ಕೆ ಯಾರಿಗೂ ಪ್ರವೇಶವಿಲ್ಲ. ಯಾಕಂದ್ರೆ ಕುಕ್ಕೆ ಕ್ಷೇತ್ರದ ಮೊಟ್ಟ ಮೊದಲ ಮಠಾಧಿಪತಿ ವಿಷ್ಣು ತೀರ್ಥರು ಇನ್ನೂ ಅಲ್ಲೇ ತಪಸ್ಸು ಮಾಡ್ತಿದ್ದಾರಂತೆ. ವಿಷ್ಣು ತೀರ್ಥರ ಜೊತೆ ಇನ್ನೂ ಕೆಲವು ಸಿದ್ಧರು ಈ ಪರ್ವತದಲ್ಲಿದ್ದಾರೆ ಅನ್ನೋ ನಂಬಿಕೆ ಇದೆ. ಇನ್ನ ಪ್ರತಿಯೊಬ್ಬ ಭಕ್ತಾದಿಯು ಧರ್ಮಸ್ಥಳಕ್ಕೆ ಭೇಟಿ ನೀಡಿದ ನಂತರವೇ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಭೇಟಿ ನೀಡ್ತಾರೆ. ಧರ್ಮಸ್ಥಳದ ಬಗ್ಗೆಯೂ ಒಂದು ವಿಡಿಯೋ ಮಾಡಿದ್ದೀವಿ. ಆ ವಿಡಿಯೋನು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ದಯವಿಟ್ಟು ಹೋಗಿ ನೋಡಿ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಹೊಸ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.